ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿದಂತಹ ಆರ್ಟಿಕಲ್ 370 ರದ್ದಾಯಿತು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು. ಈಗೇನಿದ್ರು ಸಿಎಎ ಮತ್ತು ಎನ್ಆರ್ಸಿ ಜಾರಿಗೊಳಿಸುವುದಷ್ಟೇ ಬಾಕಿ ಅಂತ ಹೇಳ್ತಾ ಇದೆ ಬಿಜೆಪಿ. ಕಳೆದ ವರ್ಷವೇ ಜಾರಿ ಆಗಬೇಕಾಗಿದ್ದ ಸಿಎಎ ಗಲಾಟೆಗಳಿಂದಾಗಿ ನಿಂತು ಹೋಗಿತ್ತು. ಪ್ರತಿಭಟನೆಯನ್ನು ಕೂಡ ಎದುರಿಸಬೇಕಾಗಿತ್ತು. ಈಗ ಮತ್ತೆ ಸಿಎಎ ಜಾರಿಗೊಳಿಸೋದಕ್ಕೆ ಮುಹೂರ್ತವನ್ನು ಫಿಕ್ಸ್ ಮಾಡಲಾಗಿದೆ. ಇನ್ನೊಂದು ವಾರದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ಆಗುತ್ತೆ ಅಂತ ಕೇಂದ್ರ ಸಚಿವರೇ ಘೋಷಣೆ ಮಾಡಿದ್ದಾರೆ. ಭಾರತದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಮತ್ತು ರಾಷ್ಟ್ರೀಯ ನಾಗರಿಕರ ನೋಂದಣಿ ನಿಯಮ ಜಾರಿಗೆ ತಂದೇ ತರ್ತೀವಿ ಅಂತ 27 ಡಿಸೆಂಬರ್ 2023ರಂದು ಅಮಿತ್ ಶಾ ಹೇಳಿದ್ರು. ಈಗ ಸಿಎಎಗೆ ಮತ್ತೆ ಜೀವ ಬಂದಿದೆ. ಇನ್ನು 7 ದಿನಗಳಲ್ಲಿ ದೇಶದಲ್ಲಿ ಸಿಎಎ ಮತ್ತು ಎನ್ಆರ್ಸಿ ಕಾಯ್ದೆ ಜಾರಿಗೆ ಬರುತ್ತೆ ಅಂತ ಕೇಂದ್ರ ಸಚಿವ ಶಾಂತನು ಠಾಕೂರ್ ಹೇಳಿಕೆ ಕೊಟ್ಟಿದ್ದಾರೆ. ভারতবর্ষে সিএ লাগু হবে এই গ্যারান্টি আমরা আগেই মঞ্চ থেকে দিয়ে গেলাম। আগামী এক সপ্তাহের মধ্যে ভারতবর্ষ পশ্চিমবঙ্গ সহ ভারতবর্ষের প্রত্যেকটা স্টেটে সিএ লাগু হবে। ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣದ ಕಾಕದ್ವೀಪ್ನಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಶಾಂತನು ಠಾಕೂರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಮೋದಿ ಸರ್ಕಾರ ಲೋಕಸಭೆ ಚುನಾವಣೆಗೂ ಮೊದಲೇ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೆ ತರಲು ಸರ್ವ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಳ್ತಿದೆ. ಶೀಘ್ರದಲ್ಲೇ ಮಹತ್ವದ ನಿರ್ಧಾರವನ್ನು ಕೈಗೊಂಡು ಲೋಕಸಭೆ ಚುನಾವಣೆಗೂ ಮುನ್ನವೇ ಸಿಎಎ ಮತ್ತು ಎನ್ಆರ್ಸಿ ಜಾರಿಗೆ ಅಧಿಸೂಚನೆ ಹೊರಡಿಸುವ ಸಾಧ್ಯತೆ ಇದೆ. ಅಷ್ಟಕ್ಕೂ ಸಿಎಎ ಎನ್ಆರ್ಸಿ ತಿದ್ದುಪಡಿ ಕಾಯ್ದೆ ಇವತ್ತು ನಿನ್ನೆ ರೆಡಿಯಾಗಿದ್ದಲ್ಲ. 1955ರಲ್ಲಿ ಜಾರಿಗೆ ಬಂದಿದ್ದ ಭಾರತೀಯ ಪೌರತ್ವ ಕಾಯ್ದೆ ಇದು. ಆದರೆ ಮೋದಿ ಸರ್ಕಾರ ಕೆಲವು ತಿದ್ದುಪಡಿ ಮಾಡಿದೆಯಷ್ಟೇ. 2015ರಲ್ಲಿ ಮೋದಿ ಸರ್ಕಾರದಿಂದ ಸಿಎಎಗೆ ತಿದ್ದುಪಡಿಯಾಯಿತು. 2019ರಲ್ಲಿ ಲೋಕಸಭೆ ರಾಜ್ಯಸಭೆಯಲ್ಲಿ ಸಿಎಎಗೆ ಅಂಗೀಕಾರನೂ ಸಿಕ್ತು. ಆಮೇಲೆ ಸಂಸತ್ ಅಂಗೀಕಾರದ ಬಳಿಕ ಜಾರಿಗೆ ತರಲು ರಾಷ್ಟ್ರಪತಿಗಳ ಮುದ್ರೇನೂ ಬಿತ್ತು. ಆದರೆ ಸಿಎಎ ವಿರೋಧಿಸಿ 2019-20ರಲ್ಲಿ ದೇಶಾದ್ಯಂತ ದಂಗೆ ಗಲಭೆಗಳಾದವು. 100ಕ್ಕೂ ಹೆಚ್ಚು ಜನರ ಸಾವಾಯಿತು. ಸಾವಿರಾರು ಕೋಟಿ ಆಸ್ತಿ ಹಾನಿಯಾಯಿತು. ದೇಶವ್ಯಾಪಿ ಹೋರಾಟದ ಕಿಚ್ಚು ಆವರಿಸುತ್ತಿದ್ದಂತೆ ಸಿಎಎ ಎನ್ಆರ್ಸಿ ಜಾರಿ ಮಾಡದೆ ಮೋದಿ ಸರ್ಕಾರ ಸುಮ್ಮನಾಯಿತು. ಅಷ್ಟಕ್ಕೂ ಏನಿದು ಭಾರತೀಯ ಪೌರತ್ವ ಕಾಯ್ದೆ? ಇಷ್ಟು ವಿರೋಧ ಯಾಕೆ? ಎನ್ಆರ್ಸಿ ಅಂದ್ರೇನು? ಸಿಎಎ ಜಾರಿಯಾದ್ರೆ ಏನು ಲಾಭ ಅಂತಾನು ನೋಡೋಣ. ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ಲಕ್ಷಾಂತರ ಜನ ವಲಸೆ ಬಂದಿದ್ದಾರೆ. ಈಗಲೂ ಕೂಡ ಬರ್ತಿದ್ದಾರೆ. ಈ 3 ದೇಶಗಳಲ್ಲಿ ಕಿರುಕುಳಕ್ಕೆ ಬೇಸತ್ತು ಭಾರತಕ್ಕೆ ಬಂದವರಿಗೆ ಇಲ್ಲಿನ ಪೌರತ್ವವನ್ನ ನೀಡಲಾಗುತ್ತೆ. ವಲಸಿಗ ಮುಸ್ಲಿಮರನ್ನ ಹೊರತುಪಡಿಸಿ ಎಲ್ಲರಿಗೂ ಭಾರತೀಯ ಪೌರತ್ವ ಕೂಡ ಸಿಗಲಿದೆ. ಪ್ರಮುಖವಾಗಿ ಹಿಂದೂ, ಸಿಖ್ಖರು, ಜೈನರು, ಬೌದ್ಧರು, ಪಾರ್ಸಿಗಳು, ಕ್ರಿಶ್ಚಿಯನ್ನರಿಗೆ ಅನ್ವಯ ಆಗಲಿದ್ದು, ಭಾರತೀಯ ಪೌರತ್ವ ಸಿಕ್ಕಿದ್ರೆ ಅಕ್ರಮ ವಲಸಿಗರು ಎಂಬ ಹಣೆಪಟ್ಟಿ ಕಳಚಿಕೊಳ್ಳಬಹುದಾಗಿದೆ. ಹೊಸ ಸಿಎಎ ತಿದ್ದುಪಡಿಯಡಿಯಲ್ಲಿ ವಲಸಿಗ ಮುಸ್ಲಿಮರಿಗೆ ಪೌರತ್ವ ಸಿಗೋದಿಲ್ಲ. ಈಗಿರುವವರು 3 ದೇಶಗಳಿಂದ ಗಡಿಪಾರಿಗೆ ಒಳಗಾಗಿರಬಹುದು. 1946ರ ವಿದೇಶಿ ಕಾಯ್ದೆ, 1920ರ ಪಾಸ್ಪೋರ್ಟ್ ಕಾಯ್ದೆ, ಈ 2 ಕಾಯ್ದೆಯ ಅಡಿಯಲ್ಲಿ ಎಲ್ಲೂ ಜೈಲಿಗೆ ಹೋಗಿ ಬಂದಿರಬಾರದು. ಸಂವಿಧಾನದ 6ನೇ ವಿಧಿಯಡಿ ಈಶಾನ್ಯ ರಾಜ್ಯದವರಿಗೆ ಇದು ಅನ್ವಯಿಸಲ್ಲ. ಎನ್ಆರ್ಸಿ ಅಡಿಯಲ್ಲಿ 1971 ಮಾರ್ಚ್ನಿಂದ ನೆಲೆಸಿದವರಾಗಿರಬೇಕು. ಹಾಗೆಯೇ ಸಿಎಎ ಅಡಿ 2014ರ ಒಳಗೆ ಭಾರತಕ್ಕೆ ಬಂದವರಾಗಿರಬೇಕು. 2015ರಿಂದ ಜನವರಿ 1ರಿಂದ ವಾಸವಿದ್ರು ಭಾರತೀಯ ಪೌರತ್ವ ಸಿಗೋದಿಲ್ಲ. ಹೀಗಾಗಿನೇ ಇದು ವಿರೋಧಕ್ಕೆ ಕಾರಣವಾಗಿದೆ. ಗಡಿನುಸುಳಿ ಬಂದವರಿಂದಲೇ ದೇಶಕ್ಕೆ ಹೆಚ್ಚು ಅಪಾಯವಾಗ್ತಿದೆ. ಸಿಎಎ ಜಾರಿಯಾದ್ರೆ ಅಕ್ರಮ ನುಸುಳುಕೋರರನ್ನ ಪತ್ತೆ ಹಚ್ಚಬಹುದಾಗಿದೆ. ನಕಲಿ ಆಧಾರ್ ಕಾರ್ಡ್ ಪಡೆದವರ ಮಾಹಿತಿ ಸಿಗತ್ತೆ. ಅಭಿವೃದ್ಧಿ ಯೋಜನೆಯ ಹಣ ಪೋಲಾಗೋದು ತಪ್ಪತ್ತೆ. ದೇಶದ ಭವಿಷ್ಯದ ಭದ್ರತಾ ದೃಷ್ಟಿಯಿಂದಲೂ ಲಾಭಕರ. ಭವಿಷ್ಯದಲ್ಲಿ ಭಾರತಕ್ಕೆ ಬಂದು ನೆಲೆಸೋರಿಗೆ ಅನುಕೂಲ. ದೇಶದ ಹಿತ ಕಾಯಲು ಸಿಎಎ ಜಾರಿ ಅಂತಿದೆ ಕೇಂದ್ರ ಸರ್ಕಾರ. ಆದ್ರೆ ಮುಸ್ಲಿಮರನ್ನ ಹೊರಗಟ್ಟಿದ್ಯಾಕೆ ಅನ್ನೋದು ವಿಪಕ್ಷಗಳ ಪ್ರಶ್ನೆ. CAA is anti-constitution. It is a law which has been made on the basis of religion. Be
a grave injustice, especially to the Muslims, to the Dalits, and to the especially poor people of India, irrespective of which caste and religion they belong to. Not make a law on the basis of religion and especially citizenship. ಯಾವುದೇ ಮಸೂದೆಗಳಾಗ್ಲಿ ರಾಷ್ಟ್ರಪತಿಗಳ ಸಹಿ ಬಿದ್ದ 6 ತಿಂಗಳಿನಲ್ಲಿ ಅನುಷ್ಠಾನ ಮಾಡಬೇಕು. ಆದ್ರೆ ಸಿಎಎ ತಿದ್ದುಪಡಿ ಕಾಯ್ದೆಗೆ ಸಹಿ ಬಿದ್ದು 4 ವರ್ಷಗಳಾಗಿವೆ. ಹೀಗಾಗಿ ಮೋದಿ ಸರ್ಕಾರಕ್ಕೆ ಕಾನೂನು ತೊಡಕುಗಳೇನಾದ್ರಿದ್ಯಾ? ಇದ್ರೆ ಹೇಗೆ ಸರಿಪಡಿಸಿಕೊಳ್ಳೋದು ಅಂತ ಹುಡುಕಾಡ್ತಿದೆ. ಎಲ್ಲವೂ ಓಕೆ ಆಗಿದ್ದೇ ಆದ್ರೆ ಕೇಂದ್ರ ಸರ್ಕಾರ ಫೆಬ್ರವರಿಯಲ್ಲಿ ಕಾಯ್ದೆ ಜಾರಿ ಮಾಡಿದ್ರೂ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.